ಮತ್ತು ಮಗಳೇ ಏನು ತೊಗೊಂಡಿದ್ದೆ ಈ ಸತಿ ಲೀಡು ಅಂತ ಕೇಳೋರು. ಸರಿ, ನಾನು ಪೆದ್ದದಾಗಿ ಹೇಳ್ಬಿಡ್ತಿದ್ದೆ ಇದು ತೊಗೊಂಡಿದ್ದೀನಿ ಅಂತ. ಹಾಂ, ಏನು ಹಂಗಂದ್ರೆ ಆ ಸಬ್ಜೆಕ್ಟ್ ಏನು ಅಂದರೆ ಸ್ವಲ್ಪ ವಿಭಿನ್ನವಾಗಿ ತೊಗೋತಾ ಇದ್ದೆ. ಸ್ಟಾಕಿಂಗ್ ಅಂದರೆ ಏನು ಅಂತ ಕೇಳೋರು. ಸೊ ಇಂಥವೆಲ್ಲ ಹೇಳ್ತಾ ಇರ್ತಿದ್ನಲ್ಲ, ಅಪ್ಪ ಸ್ಟಾಕಿಂಗ್ ಅಂದರೆ ಹೀಗೆ ಫಾಲೋ ಮಾಡ್ತಾರೆ ಆ ಥರ ಈ ಥರ ಅಂತ. ಸೊ ಹೌದಾ ಅಂತ. ನಾವು ಉಪ್ಪಿನಕಾಯಿ ಅಷ್ಟು ಬರೆದ್ರೆ ಅವರು ಇಡೀ ಔತಣ ಬರೆದ್ಬಿಡೋರು. ನೆಕ್ಸ್ಟ್ ಅವ್ರದ್ದು ಬಾಟಮ್ ಐಟಮಲ್ಲಿ ಸ್ಟಾಕಿಂಗ್ ಅಂತ ಬಂದ್ಬಿಡೋದು. ಅರೇ ಈಗ ನಾನೇನು ಬರ್ದಿರೋದನ್ನೇ ಏನು ಮಾಡಲಿ ಅಂತ. ಸೊ ಅಪ್ಪ ನೀವು ಇದನ್ನು ನೆಕ್ಸ್ಟ್ ನಾನು ಜಾಣೆ ಅದೇ, ಹೆಂಗೋ ಅಪ್ಪನ ಮಗಳೇ ಅಲ್ವಾ, ಊಟ ಮಾಡ್ಬೇಕು ಮತ್ತೆ ಏನು ಲೀಡು ಅನ್ನೋರು. ಯೋಚನೆ ಮಾಡ್ತಾ ಇದ್ದೀನ, ನಾನು ಆಲ್ರೆಡಿ ಬರೆದಿಟ್ಬಿಟ್ಟಿರ್ತಿದ್ದೆ. ಯೋಚನೆ ಮಾಡ್ತಾ ಇದ್ದೀನಪ್ಪ, ನೋಡೋಣ ಏನು ಮಾಡೋದು ಅಂತ. ಇನ್ನು ಜಾಣಿ ಕಿಲಾಡಿ ಆಗ್ಬಿಟ್ಟೆ ನೀನು, ಹೇಳಲ್ಲ ನನಗೆ ನೀನು ಅಂತ, ನಾನೇ ಬರೆದ್ಬಿಡ್ತೀನಿ ಅಂತ. ಅವರ ಛಾಯೆ ಇಲ್ಲದೆ ಬರೆಯೋದು ಕಷ್ಟ ಇದೆ. ಯಾಕಂದರೆ ಅದಿಲ್ಲ ಅಂದರೆ ಜನಕ್ಕೆ ಇಷ್ಟ ಆಗಲ್ಲ.